ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಸಂಗೀತ ಪರಂಪರೆಯಲ್ಲಿ ಶಹನಾಯಿ ನಾದಕ್ಕೆ ವಿಶೇಷವಾದ ಸ್ಥಾನವಿದೆ. ಈ ಶಹನಾಯಿ ವಾದ್ಯವನ್ನು ತಮ್ಮ ಜೀವನದ ಉಸಿರನ್ನಾಗಿಸಿಕೊಂಡು ತಮ್ಮ ಕಲೆಯ ಮೂಲಕ ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ ಅಪರೂಪದ ಕಲಾವಿದರಲ್ಲಿ ಸನಾದಿ ಅಪ್ಪಣ್ಣರು ಪ್ರಮುಖರು. ಸನಾದಿ ಅಪ್ಪಣ್ಣರು ಗ್ರಾಮೀಣ ಕರ್ನಾಟಕದ ಶಹನಾಯಿ ಕಲಾವಿದರಾಗಿದ್ದರು. ವಂಶ ಪಾರಂಪರ್ಯವಾಗಿ ಬಂದ ಶಹನಾಯಿ ವಾದ್ಯದ ಕಲೆಯನ್ನು ಅವರು ಅತ್ಯಂತ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಬಂದಿದ್ದರು. ಮದುವೆ, ಜಾತ್ರೆ, ದೇವರ ಉತ್ಸವ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಹನಾಯಿ ನುಡಿಸುತ್ತಾ ಕರ್ನಾಟಕದ ಗ್ರಾಮೀಣ ಸಂಗೀತ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಂಡಿದ್ದರು. ಸನಾದಿ ಅಪ್ಪಣ್ಣರ ಕಲಾ ಜೀವನಕ್ಕೆ ಮತ್ತು ದೊಡ್ಡ ತಿರುವು ಸಿಕ್ಕಿದ್ದು ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದಿಂದ. ಅವರಂತಹ ಗ್ರಾಮೀಣ ಶಹನಾಯಿ ಕಲಾವಿದರ ಜೀವನದಿಂದ ಪ್ರೇರಣೆ ಪಡೆದು ಕೃಷ್ಣಮೂರ್ತಿ ಪುರಾಣಿಕ್ ಅವರು ಕಾದಂಬರಿ ರಚಿಸಿದ್ದರು. ನಂತರ ಇದೇ ಕಥೆಯನ್ನು ಆಧಾರವಾಗಿಟ್ಟುಕೊಂಡು 1977ರಲ್ಲಿ ಸನಾದಿ ಅಪ್ಪಣ್ಣ ಎಂಬ ಕನ್ನಡ ಸಿನಿಮಾ ನಿರ್ಮಾಣವಾಯಿತು. ಈ ಚಿತ್ರದಲ್ಲಿ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸನಾದಿ ಅಪ್ಪಣ್ಣನ ಪಾತ್ರದಲ್ಲಿ ಅಭಿನಯಿಸಿದ್ದರು. ಜಯಪ್ರದಾ ಅವರು ಬಸಂತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಒಂದು ಮುಖ್ಯ ವಿಷಯ ಇಲ್ಲಿ ಗಮನಿಸಬೇಕು. ಸಿನಿಮಾದ ಕತೆ ಸನಾದಿ ಅಪ್ಪಣ್ಣರ ಜೀವನದಿಂದ ಪ್ರೇರಣೆ ಪಡೆದಿದ್ದರೂ ಚಿತ್ರದಲ್ಲಿರುವ ಪ್ರತಿಯೊಂದು ಘಟನೆ ಅವರ ನೈಜ ಜೀವನದಲ್ಲಿ ನಡೆದಿದ್ದು ಎಂದು ಹೇಳಲು ಸಾಧ್ಯವಿಲ್ಲ. ಅದು ಸಾಹಿತ್ಯ ಮತ್ತು ಸಿನಿಮಾದ ಕಲಾತ್ಮಕ ರೂಪಾಂತರವಾಗಿತ್ತು. ಸನಾದಿ ಅಪ್ಪಣ್ಣರ ವಿಶೇಷತೆ ಅವರ ಕಾಲಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರ ಕುಟುಂಬದಲ್ಲಿಯೂ ಶಹನಾಯಿ ವಾದನದ ಪರಂಪರೆ ಮುಂದುವರಿಯಿತು. ಅವರ ಮುಂದಿನ ತಲೆಮಾರುಗಳು ಕೂಡ ಈ ಕಲೆಯನ್ನು ಉಳಿಸಿಕೊಂಡು ಬಂದಿರುವುದು ಅವರ ಸಂಗೀತ ಪರಂಪರೆಯ ಮಹತ್ವವನ್ನು ತೋರಿಸುತ್ತದೆ. ಪ್ರತಿಭೆಗೆ ದೊಡ್ಡ ವೇದಿಕೆ ಬೇಕಾಗಿಲ್ಲ. ಕಲೆಯ ಮೇಲಿನ ಪ್ರೀತಿ ಮತ್ತು ನಿರಂತರ ಸಾಧನೆ ಇದ್ದರೆ ಒಬ್ಬ ಸಾಮಾನ್ಯ ಕಲಾವಿದನು ಇತಿಹಾಸದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆಯಬಹುದು. ಶಹನಾಯಿ ಎಂಬ ವಾದ್ಯವನ್ನು ತಮ್ಮ ಬದುಕಿನ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡ ಸನಾದಿ ಅಪ್ಪಣ್ಣರು ತಮ್ಮ ಕಲೆ ಮೂಲಕ ಕರ್ನಾಟಕದ ಸಂಗೀತ ಪರಂಪರೆಗೆ ನೀಡಿದ ಕೊಡುಗೆಯಿಂದ ಎಂದಿಗೂ ನೆನಪಾಗುತ್ತಾರೆ. ಇಂದು ಸನಾದಿ ಅಪ್ಪಣ್ಣ ಎಂಬ ಹೆಸರು ಕೇಳಿದಾಗ ನಮ್ಮ ಕಿವಿಯಲ್ಲಿ ಶಹನಾಯಿ ನಾದ ಮೊಳಗಿದಂತೆ ಭಾಸವಾಗುತ್ತದೆ. ಇದು ಕೇವಲ ಒಂದು ಕಲಾವಿದನ ಹೆಸರು ಅಲ್ಲ, ಕರ್ನಾಟಕದ ಸಂಗೀತ ಪರಂಪರೆಯ ಒಂದು ಅಮೂಲ್ಯ ನೆನಪು. ಇದು ಇವತ್ತಿನ ವರದಿಯಾಗಿತ್ತು. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.